ಟೂ ವೀಲರ್ಗಳು ಇಟ್ಕೊಂಡಿರುವಂಥವ್ರು, ಕಾರ್ಗಳು ಇಟ್ಕೊಂಡಿರುವಂಥವ್ರಿಗೆ EMI ಕಟ್ಟಿಲ್ಲ ಅಂತಂದರೆ ಬ್ಯಾಂಕ್ನವರು ಚೆಕ್ ಬೌನ್ಸ್ ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ, ಅದು ಬೇರೆ ವಿಷಯ. ರೌಡಿಗಳನ್ನ ಎದುರಿಸ್ಬೇಕಾಗತ್ತೆ. ರೋಡ್ಗಳಲ್ಲಿ ಬಂದು ಗಲಾಟೆ ಮಾಡಿ ಕಿತ್ತಾಟ ಮಾಡಿ ಅವರಿಂದ ಗಾಡಿ ಕಿತ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಡಿಮ್ಯಾಂಡ್ ಮಾಡ್ತಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ, ಸ್ಪಾಟಲ್ಲೇ ಬಿಡಬೇಕು ಅಂದರೆ. ಇದ್ರ ಬಗ್ಗೆ ಹೇಗೆ ಸರ್ ಇದು ಆ್ಯಕ್ಚುಲಿ ಇದು ಸಾಧ್ಯತೆ ಇದೆ? ಇದು ಅಂದರೆ 1 ತಿಂಗಳು 2 ತಿಂಗಳು ಕಟ್ಟಿಲ್ಲ ಅಂತಂದರೆ 3 ತಿಂಗಳು ಕಟ್ಟಿಲ್ಲ ಅಂತಂದರೆ ಒಂದು ಸೀಸ್ ಮಾಡುವಂಥ ಒಂದು ಅಧಿಕಾರ ಇದೆಯಾ ಅವ್ರಿಗೆ ಅಂತ? ಖಂಡಿತ ಇಲ್ಲ. ನೋಡಿ, ಯಾವುದೇ ವಾಹನಗಳನ್ನು ಈ 3 ತಿಂಗಳು 4 ತಿಂಗಳು EMI ಕಟ್ಟಿಲ್ಲ ಅನ್ನುವ ಸಂದರ್ಭದಲ್ಲಿ ನಿಮ್ಮ ವಾಹನಗಳನ್ನು ನೇರವಾಗಿ ಯಾರೋ ಸೀಸರ್ಗಳು ಅಥವಾ ಬ್ಯಾಂಕ್ ಆಫೀಸರ್ಗಳು ಬಂದು ನಿಮ್ಮ ವೆಹಿಕಲನ್ನು ಸೀಸ್ ಮಾಡುವಂಥ ಅಧಿಕಾರ ಕಾನೂನು ಕೊಟ್ಟಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ RBIಗೆ, ಮಾನ್ಯ ಕಮಿಷನರ್ ಅವ್ರಿಗೆ, RTO ಕಮಿಷನರ್ ಅವ್ರಿಗೆ ಎಲ್ಲರಿಗೂ ಮಾಹಿತಿ ಆಗ್ತಾಗ ಏನಾಗುತ್ತೆ ಅಂದರೆ, ನೋಡಿ, ಇದು ಗೌರ್ಮೆಂಟಿಂದ ಬಂದಿರುವಂಥ ಅಕ್ನಾಲೇಜ್ಮೆಂಟ್. ನಮಗೆ ಹತ್ತಿರದ ಪೊಲೀಸ್ ಠಾಣೆ ಏನಾಗುತ್ತೆ ಅಂದರೆ, ಈ ಅನಧಿಕೃತವಾಗಿ ಸೀಸ್ ಮಾಡಿ ಶೆಡ್ನಲ್ಲಿ ತಗೊಂಡೋಗಿ ಲೋಡ್ ಮಾಡ್ಕೋತಾರೆ ಗಾಡಿಗಳನ್ನು. ಇದು ಎಷ್ಟು ಮಟ್ಟಕ್ಕೆ ಸರಿ? ಕಾನೂನು ಬಾಹಿರವಾಗಿ ಕೋರ್ಟ್ ಆರ್ಡರ್ ಇರಲ್ಲ, ಆರ್ಬಿಟ್ರೇಷನ್ ಅವಾರ್ಡ್ ಇರಲ್ಲ, ಅಕಸ್ಮಾತ್ ಕಮರ್ಷಿಯಲ್ ಕೋರ್ಟ್ ಅವಾರ್ಡ್ ಇರಲ್ಲ. ಈ ಥರ ಸಂದರ್ಭಗಳಲ್ಲಿ ಏಕಾಏಕಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ರೌಡಿಗಳು ಅಥವಾ ಗುಂಡಗಳು ಗಾಡಿಗಳನ್ನು ಸೀಸ್ ಮಾಡ್ತಾರೆ. ಇಂಥವ್ರ ಮೇಲೆ ಕ್ರಮವನ್ನು ಜರುಗಿಸ್ಕೊಳ್ಳಿ, ಇದ್ರ ಮೇಲೆ ಒಂದು ಆರ್ಡ್ರ್ಗಳನ್ನು ಮಾಡಿ ಅಂತ ಕಮಿಷನರ್ಗೆ, ಮಾನ್ಯ ಕಮಿಷನರ್ಗೆ ನಾನು ಒಂದು ಮನವಿಯನ್ನು ಕೊಟ್ಟಾಗ ಅವರು ಕ್ಲೀನಾಗಿ ನನಗೆ ನನಗೆ ಕಳಿಸಿದ್ದಾರೆ. ಇದನ್ನೇ ನಾನು ತೋರಿಸ್ತಾ ಇರೋದು. ಇದೇನಾಗುತ್ತೆ ಅಂದರೆ, ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ಗಳನ್ನು ಸೀಸ್ ಮಾಡುವಂಥ ಅಧಿಕಾರ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಪೊಲೀಸವ್ರಿಗೂ ಇಲ್ಲ, ಬ್ಯಾಂಕ್ನವ್ರಿಗೂ ಇಲ್ಲ, ಲೋನ್ ರಿಕವರಿ ಏಜೆನ್ಸಿಗಳಿಗೂ ಇಲ್ಲ. ನಿಮ್ಮ ವೆಹಿಕಲ್ಗಳೇನಾದ್ರು ಸಾರ್ವಜನಿಕವಾಗಿ ಓಡಾಡುವಂಥ ದಾರಿಯಲ್ಲಿ ಇಲ್ಲಿಗಲಾಗಿ ಅಡ್ಡ ಹಾಕಿ ಏನಾದ್ರು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ, ನಾವು FIR ಹಾಕ್ಬಿಟ್ಟು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಈ ಪೊಲೀಸ್ ಡಿಪಾರ್ಟ್ಮೆಂಟು ನನಗೆ ಕೊಟ್ಟಿರುವಂಥ ಎಂಡೋರ್ಸ್ಮೆಂಟ್. ಇದು ಏನಾಗುತ್ತಂದರೆ, ಈ ಸರ್ವೇ ಸಾಮಾನ್ಯವಾಗಿ ಈ ಗ್ರಾಹಕರಲ್ಲಿ ಒಂದು ಡೌಟ್ ಇರುತ್ತೆ, ಅಯ್ಯೋ ನಾನು ಲೋನ್ ತೊಗೊಂಡಿದ್ದೀನಿ ಅನ್ನೋ ಗಿಲ್ಟ್ ಇರುತ್ತೆ. ಒಂದು ಲೋನ್ ತಗೊಂಡ್ಮೇಲೆ ಅವ್ರು ಬಿಡಲ್ಲ ಅನ್ನೋ ಮನಸ್ಸು ನಿಮ್ಮಲ್ಲೇ ಇರುತ್ತೆ. ನೋಡಿ, ಲೋನ್ ಕೊಡೋದಕ್ಕೇ ಬ್ಯಾಂಕ್ಗಳಿರೋದು. ಲೋನ್ ಕೊಟ್ಟ ಮಾತ್ರಕ್ಕೆ ನಿಮ್ಮ ಹಕ್ಕುಗಳನ್ನು ಚ್ಯುತಿ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕ್ ಯಾವುದೇ ಕಾರಣಕ್ಕೂ RBI ಅಧಿಕಾರ ಕೊಟ್ಟಿಲ್ಲ. ಮಿನಿಮಮ್ 6 ತಿಂಗಳು NPA ಆದಮೇಲೆ 6 ತಿಂಗಳು ಕಟ್ಟಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ಆರ್ಬಿಟ್ರೇಷನ್ಗೆ ಹೋಗಿ ಆರ್ಬಿಟ್ರೇಟರ್ ಅವಾರ್ಡನ್ನು ತೊಗೊಂಡಿರಲೇಬೇಕು. ನಿಮ್ಮ ಗಾಡಿಗಳನ್ನು ಸೀಸ್ ಮಾಡಬೇಕು ಅಂದರೆ ಕಮರ್ಷಿಯಲ್ ಕೋರ್ಟು ಅಥವಾ ಸಿವಿಲ್ ಕೋರ್ಟ್ ಯಾವುದಾನು ಒಂದು ನ್ಯಾಯಾಲಯದ ಆದೇಶ ಇದ್ರೆ ಮಾತ್ರ ನಿಮ್ಮ ವಾಹನಗಳಿಗೆ ಬಂದು ಕೈ ಹಾಕಬೇಕು. ವಿತ್ ಪೊಲೀಸ್ ಪ್ರೊಟೆಕ್ಷನಲ್ಲಿ ತಗೊಬಂದು ನಿಮ್ಮ ವಾಹನಗಳನ್ನು ವಿಡಿಯೋ ಮಾಡ್ಕೊಂಡು ಗಾಡಿನ ಸರೆಂಡರ್ ಮಾಡ್ಕೊಳ್ಳೋ ಅಧಿಕಾರ ಅವ್ರು ಇರುತ್ತೆ ಹೊರತು, ಕಾನೂನು ಬಾಹಿರವಾಗಿ ಈ ಥರ ರೋಡ್ ಸೈಡಲ್ಲಿ ಅಕ್ರಮವಾಗಿ ಸೀಸರ್ಗಳನ್ನ ಹಾಕ್ಕೊಂಡು, ಯಾರೋ ಲೋನ್ ರಿಕವರಿ ಬಾಯಿಗಳನ್ನ ಹಾಕ್ಕೊಂಡು ಗಾಡಿಗಳನ್ನು ಸೀಸ್ ಮಾಡುವಂಥ ಅಧಿಕಾರ ಅವ್ರಿಗಿಲ್ಲ, ಕಾನೂನು ಕೊಟ್ಟೂ ಇಲ್ಲ. ಇದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು. ಜನಗಳಿಗೊಂದು ಮನಸ್ಥಿತಿ ಏನು, ನಾವೆಲ್ಲ ಅಗ್ರಿಮೆಂಟ್ಗೆಲ್ಲ ಸಿಗ್ನೇಚರ್ ಹಾಕ್ಬಿಟ್ಟಿದ್ದೀವಿ. ನೋಡಿ, ನೀವು ಯಾವ ಅಗ್ರಿಮೆಂಟ್ಗಾನು ಸಿಗ್ನೇಚರ್ ಹಾಕ್ಕೊಳ್ಳಿ, ನೀವು ದುಡ್ಡು ತೊಗೊಂಡಿರ್ರಿ, ತೊಗೊಳ್ದಲ್ಲೇ ಇರಲಿ, ಏನು ಅಭ್ಯಂತರ ಅಲ್ಲ. 2 ತಿಂಗಳು 3 ತಿಂಗಳಿಗೆ ಅವ್ರು 4 ಜನ ಅಲ್ಲ 8 ಜನ ಬಂದರೂ ಗಾಡಿ ಬಿಡಬೇಡಿ. ನೀವು ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕಿ, ಪೊಲೀಸವ್ರ ಹತ್ರ ಸ್ಟೇಷನಲ್ಲಿ ನಿಲ್ಸ್ಕೊಂಡು ಕೋರ್ಟ್ ಆರ್ಡ್ರು ಇರೋ ಗಂಟನೂ ಕೂಡ ಗಾಡಿ ಬಿಡಬೇಡ್ರಿ. ಇಲ್ಲ, ನಿಮ್ಮ ಗಾಡಿನ ಕಿತ್ಕೊಂಡು ಹೋದ್ಮೇಲೆ ನೀವು ಬಂದು ಸ್ಟೇಷನ್ಗೆ ಬರೋದು. ಇಲ್ಲ, ಗಾಡಿ ಕಿತ್ಕೊಂಡು ಹೋದ್ಮೇಲೆ ಅಲ್ಲೊಲ್ಲೇ ಹೋಗಿ ಬಾಯ್ ಬಡಿಯೋವಂಥದ್ದು. ಗಾಡಿ ಕಿತ್ಕೊಂಡು ಹೋಗ್ಬಿಡ್ತಾರೆ ಫಸ್ಟು. ಯಾರು ಅವರೆಲ್ಲ? ನಿಮ್ಮ ಹೆಸರಿನಲ್ಲಿರೋ ಗಾಡಿನ ಕಿತ್ಕೊಂಡು ಹೋಗಿ ಎಲ್ಲೋ ತೊಗೊಂಡೋಗಿ ಯಾರ್ಡಲ್ಲಿ ಹಾಕೋದಕ್ಕೆ ಯಾರು ರೋಡ್ ರಿಕವರಿ ಅವರೆಲ್ಲ? ಕಾನೂನು ಖಂಡಿತವಾಗೂ ಅಂತಹ ಹಕ್ಕುಗಳನ್ನು ಸೀಸರ್ಗಳಿಗಾಗಿ ಬ್ಯಾಂಕ್ಗಳಿಗಾಗಿ ಕೊಟ್ಟಿಲ್ಲ. ಕಾನೂನುಬದ್ಧವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು, ಆರ್ಡರ್ ತಗೋಬೇಕು, ವಿತ್ತದ ಜೂರಿಸ್ಟಿಕ್ಷನಲ್ಲಿ ಪೊಲೀಸ್ ಆಫೀಸರ್ನ ಮಾಹಿತಿ ತೊಗೊಂಡು ಬಂದು ಗಾಡಿನ ಸೀಸ್ ಮಾಡಬೇಕು ಹೊರತು ಈ ಥರ ಇಲ್ಲಿಗಲ್ಲಾಗಿ ಗಾಡಿಗಳನ್ನು ಸೀಸ್ ಮಾಡುವಂಥ ಅಧಿಕಾರ ಕೊಟ್ಟಿಲ್ಲ. ನನಗೂ ಮಾನ್ಯ ಕಮಿಷನರ್ ಅವ್ರ ಕಡೆಯಿಂದ ಬಂದಿರೋ ಮಾಹಿತಿ ಏನು ಅಂದರೆ, ನಿಮಗೆ ಆ ತಕ್ಷಣದಲ್ಲಿ ಯಾರು ರೌಡಿಗಳು, ಗೂಂಡಾಗಳು, ರಿಕವರಿ ಏಜೆನ್ಸಿ ಬಂದು ಸೀಸ್ ಮಾಡುವಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಿಸಿ ನಾವು FIR ಹಾಕ್ತೀವಿ, ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತಲೇ ನನಗೆ ಎಂಡೋರ್ಸ್ಮೆಂಟು ಬಂದಿರುವಂಥದ್ದು. ನಾವು ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇರ್ತೀವಿ, ಇದೆಲ್ಲ ಮಾಡಬೇಡಿ ಅಂತ. ಬಟ್ ಆದರೂ ಬಿಡಲ್ಲ. ಯಾರೋ ಒಂದು 3-4 ಜನ ರೌಡಿಗಳು ಬಂತು ಅಂದರೆ ಗಾಡಿ ಕೊಟ್ಟು ಕಳಿಸ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ನೀವು ಕೊಡಬೇಡಿ ಅವ್ರಿಗೆ. ಸೀಸರ್ಗಳು ಬರ್ತಾರೆ, ಯಾರೋ ಬ್ಯಾಂಕವ್ರು ಬರ್ತಾರೆ ಅಂದರೆ ಕೋರ್ಟ್ ಆರ್ಡ್ರ್ ಇಲ್ಲ ಅಂದರೆ ಬುಟ್ಟಲ್ಲಿ ಓಡಿಸ್ತೀನಿ ಅಂತ ಓಡಿಸಿ ಅವ್ರಿಗೆ. ಕೋರ್ಟ್ ಆರ್ಡ್ರ್ ನಿಮ್ಮ ಹತ್ರ ಇರಲೇಬೇಕು, ಗಾಡಿ ಕಿತ್ಕೊಂಡು ಹೋಗಲಿ, ಪರವಾಗಿಲ್ಲ, ನಡೀದೆ. ಕಾನೂನಿಗೆ ತಲೆಬಾಗಬೇಕು, ತಲೆಬಾಗಿ. ಕೋರ್ಟ್ ಆರ್ಡ್ರ್ ಇಲ್ಲಲ್ಲಿ ಏನಾದ್ರು ಬಂದರೆ ನಿಮ್ಮ ಕಾನೂನುಬದ್ಧ ಹಕ್ಕನ್ನು ಚಲಾಯಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಕೊಟ್ಟು FIR ಹಾಕ್ಸೋ ಗಂಟ ಬಿಡಬೇಡಿ ಅಂತ ಆ ವ್ಯಕ್ತಿಗಳ ಮೇಲೆ. ಹಂಗಾಗಿ ನಾನು ಹೇಳುವಂಥದ್ದು, ಕಾನೂನು ಬಾಹಿರವಾಗಿ ಬಂದವ್ರ ಮೇಲೆ ಗಾಡಿಗಳನ್ನು ಕೊಡಬೇಡಿ, ಸೀಸ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಒಂದು ಟೈಮನ್ನು ತೊಗೊಂಡು ಕಟ್ಕೊಳ್ಳಿ ಅಂತ ಹೇಳ್ತಾ
ಎಷ್ಟು ದಿನ ಕಾಲಾವಕಾಶ ಇರುತ್ತೆ ಒಂದು EMI ಇಷ್ಟು 3 ಮಂತ್ ಅಲ್ಲ 180 ಡೇಸ್ ಯಾವ ಥರ? ಸರ್ ನಮ್ಮಲ್ಲಿ NPA ಅನ್ನೋದು 180 ಡೇಸ್, RBI ರೂಲ್ಸ್ ಇರೋದು 180 ಡೇಸ್. 6 ತಿಂಗಳು ಕಟ್ಟಲಿಲ್ಲ ಅಂದರೆ ಕಾನೂನುಬದ್ಧ ಕ್ರಮ ಜರುಗಿಸಿ ಅಂತಲೇ RBI ಹೇಳಿರುವಂಥದ್ದು. ಇವ್ರೇನು ಮಾಡ್ತಾರೆ, ರಿಕವರಿ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಏನಾಗುತ್ತೆ, ಮಂತ್ಲಿ ಇನ್ಕಮ್ಮು ಈಗ ಅವ್ರಿಗೆ ಬಂದ್ರೇ ಅವ್ರು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಸಾಧ್ಯ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಯಾರಿಗೂ ಬಿಡೋದಿಲ್ಲ. ಆಮೇಲೆ ಈ ರಿಕವರಿ ಬಾಯ್ಸ್ದೆಲ್ಲ ಸಮಸ್ಯೆಗಳೇನಾಗುತ್ತೆ ಅಂದರೆ ಅವ್ರಿಗೆ ಸ್ಯಾಲ್ರಿ ಇರೋಲ್ಲ, ಕಮಿಷನ್ ಬೇಸ್ ಮೇಲೆ ಕೆಲಸ ಮಾಡುವಂಥದ್ದು. ಹಂಗಾಗಿ ಏನು ಮಾಡ್ತಾರೆ, 1 ತಿಂಗಳು ಕಟ್ಟಲಿನಾರು ಬಂದು ಗಾಡಿ ಸೀಸ್ ಮಾಡ್ತಾರೆ. ಯಾರು ಹೇಳ್ತಾರೆ ಆ ಥರ? ಏನು ಕಾನೂನು ಎಲ್ಲಿದೆ, ಯಾವ ಸೆಕ್ಷನಲ್ಲಿದೆ? MECನಲ್ಲಿದೆಯಾ ಅಥವಾ ಏನಾದ್ರು RTO ನೋಟಿಫಿಕೇಷನ್ಗಳಿದೆಯಾ ಅಥವಾ RBI ಗೈಡ್ಲೈನ್ಸ್ಗಳಿದೆಯಾ? 1 ತಿಂಗಳು 2 ತಿಂಗಳು ಕಟ್ಲಿನಾರ ಗಾಡಿ ಬಂದು ಸೀಸ್ ಮಾಡೋದಕ್ಕೆ ಎಲ್ರಿ ಕಾನೂನು ಎಲ್ರಿ ಇದೆ? ಅವರು ಕಾನೂನಿನ ಪ್ರಕಾರವಾಗಿ RBIಯಿಂದ ಲೈಸೆನ್ಸ್ ತಗೊಂಡ ಮೇಲೆ RBI ಪರಿಪಾಲನೆಗಳನ್ನು ಪಾಲನೆ ಮಾಡಬೇಕಲ್ವ ಅವರು? ಬಂದು ಈ ಥರ ಏಕಾಏಕಿ ಸೀಸ್ ಮಾಡಿಬಿಟ್ರೆ ಎಲ್ಲಿದೆ? ಕಾನೂನೇ ಇಲ್ಲ ಅದಕ್ಕೆ. ಈ ಥರ ಮಾಡಿದ್ರೆ ಅವ್ರಿಗೆ ಏನು ಶಿಕ್ಷೆ ಆಗ್ಬೋದು ಸರ್ ಅದು? ಸರ್ ಶಿಕ್ಷೆ ಅದು ಆ ತಕ್ಷಣದಲ್ಲ, ಅಥವಾ ಮಿನಿಮಮ್ 3 ತಿಂಗಳು ಕಸ್ಟಡಿಗೆ ತೊಗೋತಾರೆ. ಮಿನಿಮಮ್ 3 ತಿಂಗಳು ಬೇಲ್ ಆಗುತ್ತೆ, ಅದು ಕಸ್ಟಡಿ ತೊಗೋತಾರೆ. ಪ್ರೂವ್ ಆಗೋಯ್ತು ಅಂದರೆ ಅವ್ರ ಹತ್ರ ಯಾವುದು ಕೋರ್ಟ್ ಆರ್ಡರ್ ಇರಲ್ಲ, ಯಾವುದು ಆರ್ಡರ್ಗಳಿಲ್ಲ. ಯಾವ ಕೋರ್ಟು ಆರ್ಬಿಟ್ರೇಷನ್ ಅವಾರ್ಡ್ ಕೋರ್ಟ್ ಆಗಲೇಬೇಕು, ಇಲ್ಲ ಕಮರ್ಷಿಯಲ್ ಕೋರ್ಟ್ ಅವಾರ್ಡ್ ತೊಗೊಂಡೇ ಬಂದು ಗಾಡಿ ಸೀಸ್ ಮಾಡಬೇಕು ಅವರು. ಯಾವುದು ಕೋರ್ಟ್ ಆರ್ಡರ್ ಇಲ್ಲದೆ ಏಕಾಏಕಿ ಬಂದು ಇದು ಮಾಡ್ತು ಅಂದರೆ ಅದು ಥೆಫ್ಟ್ ಅಕೌಂಟಿಗೆ ಬಿತ್ತದು, ಇಲ್ಲ ದರೋಡೆಗೆ ಹೋಗುತ್ತದು, ರಾಬ್ರಿಗೆ ಹೋಗುತ್ತೆ. ಆ ಸೆಕ್ಷನಲ್ಲಿ ನಿಮಗೆ 3 ವರ್ಷ 4 ವರ್ಷ ಕಸ್ಟಡಿಗೆ ತೊಗೊಬಿಡ್ತಾರೆ. ಆಮೇಲೆ ಆ ಥರ ಅಪರಾಧಗಳಿಗೆಲ್ಲ ಇಲ್ಲಿ ನಮ್ಮಲ್ಲಿ ಹೇಳೋದಕ್ಕೆ ಬರಲ್ಲ, ಆ ಥರ ಆಗುತ್ತದು. ಸೊ ಫೈನಲ್ ಏನು ಇಷ್ಟಪಡ್ತೀರಾ ಸರ್? ಯಾವುದೇ ಕಾರಣಕ್ಕೂ ನಿಮ್ಮ ತೆಕ್ಕೆನಲ್ಲಿರುವಂಥ ನಿಮ್ಮ RC ಓನರ್ಗಳೇನಿದ್ದಾರೆ, ನಿಮ್ಮ ಹೆಸರಿನಲ್ಲಿರೋ ದಾಖಲೆಗಳನ್ನು ನಿಮ್ಮ ಹೆಸರಿನಲ್ಲಿ RC ನೀವು ಯಾವುದೇ ಕಾರಣಕ್ಕೂ ಗಾಡಿ ಬಿಡಬೇಡಿ. ನಿಮಗೆ ಆ ಗಾಡಿ ಮೇಲೆ ಹಕ್ಕುಗಳು ಜಾಸ್ತಿ ಇರುತ್ತೆ ಹೊರತು ಸೀಸರ್ಗಳಿಗೆ ಬ್ಯಾಂಕಿಂದ ಬರೋ ಏಜೆಂಟ್ಸ್ಗಳಿರಲ್ಲ. ಹಾಗಾಗಿ ಹೇಳ್ತೀನಿ, ಕೋರ್ಟಿಂದ ಆರ್ಡ್ರ್ ತೊಗೊಬಂದ್ರೆ ಮಾತ್ರ ಗಾಡಿಯನ್ನು ಬಿಡಿ. ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೂ ಯಾರೋ ಸೀಸರ್ ಬಂದರು, ಯಾರೋ 4 ಜನ ರೌಡಿಗಳು ಬಂದರು ಅಂದರೆ ನಿಮ್ಮ ಗಾಡಿಯನ್ನು ಅವರಿಗೆ ಕೊಟ್ಟು ನಿಮ್ಮ ಹಕ್ಕುಗಳನ್ನು ಚ್ಯುತಿ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ನೀವು ಹೋಗಬೇಡಿ.